ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಇಂದು ನವರಾತ್ರಿಯ ಘಟಸ್ಥಾಪನೆಯ ಅಂತಿಮ ದಿನ. ಇಂದು ಹಲವರು ಆಯುಧ ಪೂಜೆಯನ್ನು ಮಾಡುವ ಮೂಲಕ ನಮ್ಮ ದಿನ ಬಳಕೆಯಲ್ಲಿ ಉಪಯೋಗವಾಗುವ ವಸ್ತುಗಳಿಗೆ, ವಾಹನಗಳಿಗೆ ಪೂಜಿಸಿ ಕೃತಜ್ಞತೆ ಹೇಳುವ ದಿನ. ನಮ್ಮ ಕೆಲಸಗಳಲ್ಲಿ ವ್ಯವಸ್ಥಿತ ವಸ್ತುಗಳ ಅವಶ್ಯಕತೆ ಎಷ್ಟಿದೆಯೋ ಪ್ರತಿಯೊಂದು ಸಂದರ್ಭದಲ್ಲೂ ಮನುಷ್ಯನ ಸ್ಥೈರ್ಯ ಸಾಮರ್ಥ್ಯಗಳು ಅಷ್ಟೇ ಮುಖ್ಯ. ನಿಮ್ಮೆಲ್ಲರ ಕೆಲಸಗಳಲ್ಲಿ ಜಯ ಸಿಗಲಿ ಎಂದು ಬಯಸುತ್ತಾ ಆಯುಧ ಪೂಜೆಯ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಪಾಳು ಬಿದ್ದ ಚಿತ್ರಾವತಿ ಡ್ಯಾಂ ವಸತಿ ಗೃಹಗಳು, ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಪೋಲು, ನಿರ್ವಹಣೆ ಇಲ್ಲದೆ ವಸತಿ ಗೃಹಗಳ ಅವಸಾನಕ್ಕೆ ಸಾರ್ವಜನಿಕರ ಆಕ್ರೋಶ. ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮನ. ನಿವೃತ್ತ ನ್ಯಾಯಾಧೀಶ ಗೋಪಾಲಗೌಡರ ಹುಟ್ಟುಹಬ್ಬದ ಹಿನ್ನೆಲೆ ಪವನ್ ಕಲ್ಯಾಣ್ ಆಗಮನ. ಚಿಂತಾಮಣಿ ತಾಲೂಕಿನಲ್ಲಿ ಸಿದ್ಧವಾಗುತ್ತಿದೆ ಬೃಹತ್ ವೇದಿಕೆ. ಉಚಿತ ಮೊಬೈಲ್ ಪೌಚ್ ಸ್ಕ್ರೀನ್ ಗಾರ್ಡ್ ಘೋಷಣೆಗೆ ಅಂಗಡಿಗೆ ಮುಗಿಬಿದ್ದ ಜನ. ದಸರಾ ಆಯುಧ ಪೂಜೆ ಹಿನ್ನೆಲೆ ಉಚಿತ ಆಫರ್. ತಮ್ಮ ಅಂಗಡಿ ಪೋಸ್ಟ್ ಶೇರ್ ಮಾಡಿದರೆ ಉಚಿತ ಆಫರ್. ಸಿಟಿವಿ ನ್ಯೂಸ್ ಕಚೇರಿಯಲ್ಲಿ ನವರಾತ್ರಿಯ ಆಯುಧ ಪೂಜೆ ಸಂಭ್ರಮ. ಕ್ಯಾಮೆರಾ, ಕಂಪ್ಯೂಟರ್ಗಳಿಗೆ ವಿಶೇಷ ಪೂಜೆ. ವರದಿಗಾರರು ಸೇರಿ ಸಿಟಿವಿ ನ್ಯೂಸ್ ಸಿಬ್ಬಂದಿ ಪೂಜೆಯಲ್ಲಿ ಭಾಗಿ. ವಾರ್ತೆಗಳ ವಿವರ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದ ಬಳಿಯ ಚಿತ್ರಾವತಿ ಬ್ಯಾರೇಜಿಗೆ ಸಂಚರಿಸುವ ರಸ್ತೆಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಆದರೆ ಆ ವಸತಿ ಗೃಹಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸದೆ ಬಳಕೆಯೂ ಮಾಡದ ಕಾರಣ ಅವು ಪಾಳು ಬಿದ್ದು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಮತ್ತು ಬಾಗೇಪಲ್ಲಿ, ಗುಡಿಬಂಡೆ ಪಟ್ಟಣಗಳು ಸೇರಿ 126 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ಪರಗೋಡು ಗ್ರಾಮದ ಬಳಿ ಚಿತ್ರಾವತಿ ಬ್ಯಾರೇಜ್ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 44ರಿಂದ ಬ್ಯಾರೇಜ್ಗೆ ಸಂಚರಿಸುವ ಮುಖ್ಯ ದ್ವಾರದ ಬಳಿ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಸರ್ಕಾರದಿಂದಲೇ ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಈ ವಸತಿ ಗೃಹದ ಕಟ್ಟಡದಲ್ಲಿ 2 ಕೊಠಡಿಗಳನ್ನು ಮಾಡಲಾಗಿದೆ. ವಸತಿ ಗೃಹದ ನಿರ್ಮಾಣದ ಆರಂಭದಲ್ಲಿ ಕೊಠಡಿಗಳಲ್ಲಿ ಅಡುಗೆ ಕೋಣೆ, ಶೌಚ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಬಾಗಿಲು, ಕಿಟಕಿ, ವಿದ್ಯುತ್ ಸಂಪರ್ಕ ಹಾಗೂ ಫ್ಯಾನ್ಗಳನ್ನು ಹಾಕಲಾಗಿತ್ತು. ಕೂರಲು ಕುರ್ಚಿ, ಮಲಗಲು ಮಂಚ, ಅಡುಗೆ ಮಾಡಲು ಪಾತ್ರೆಗಳನ್ನು ಇರಿಸಲಾಗಿತ್ತು. ನಂತರದ ದಿನಗಳಲ್ಲಿ ವಸತಿ ಗೃಹಗಳನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಆಡಳಿತ ಮಂಡಳಿಯವರು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ಜೊತೆಗೆ ವಸತಿ ಗೃಹಗಳನ್ನು ಪ್ರವಾಸಿಗರ ಬಳಕೆಗೆ ನೀಡಲಿಲ್ಲ. ಇದರಿಂದಾಗಿ ಕೋಣೆಗಳಲ್ಲಿದ್ದ ವಸ್ತುಗಳು, ಕಿಟಕಿ, ಬಾಗಿಲುಗಳು ಮತ್ತು ಫ್ಯಾನ್ಗಳನ್ನು ಕಳ್ಳರು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕವೇ ಇಲ್ಲ. ಕೊಠಡಿಗಳ ಒಳಗೆ, ಹೊರಗೆ ಮತ್ತು ಸುತ್ತಮುತ್ತಲೂ ಈಗ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆಯುತ್ತಿದೆ. ಮದ್ಯ ವ್ಯಸನಿಗಳು ಮದ್ಯ ಸೇವನೆ ಮಾಡಿ ಖಾಲಿ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಕುತ್ತಾರೆ. ಪ್ಲಾಸ್ಟಿಕ್ ಕವರ್ಗಳು, ಬೀಡಿ, ಸಿಗರೇಟಿನ ತುಂಡುಗಳು, ಹಳೆಯ ಬಟ್ಟೆಗಳು ಎಲ್ಲೆಂದರಲ್ಲಿ ರಾಶಿಯಾಗಿ ಬಿದ್ದಿವೆ. ಕಿಟಕಿ ಮತ್ತು ಬಾಗಿಲನ್ನು ದುಷ್ಕರ್ಮಿಗಳು ಕಿತ್ತು ಹಾಕಿದ್ದಾರೆ. ಕಟ್ಟಡದ ಕೆಲ ಕಡೆಗಳಲ್ಲಿ ಗೆದ್ದಲು ಹಿಡಿದಿದೆ. ಕೆಲವರು ಮದ್ಯ ಸೇವನೆ ಮತ್ತೆ ಕೆಲವರು ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ವಸತಿ ಗೃಹಗಳ ಸುತ್ತ ಕಳೆ ಮತ್ತು ಮುಳ್ಳಿನ ಗಿಡಗಳು ಬೆಳೆದಿವೆ. ಈ ಬಗ್ಗೆ ಸಿಪಿಎಂ ಮುಖಂಡ ಜಿ ಕೃಷ್ಣಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ಅಣೆಕಟ್ಟು ಬಳಿ ಇರುವ ವಸತಿ ಗೃಹಗಳನ್ನು ಲಕ್ಷಾಂತರ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು, ನಿರ್ವಹಣೆ ಇಲ್ಲದೆ ಕಿಟಕಿ, ಬಾಗಿಲುಗಳನ್ನು ಕಿತ್ತುಕೊಂಡು ಹೋಗಿದ್ದು ಕುಡುಕರ ಹಾಗೂ ಜೂಜಾಟವಾಡುವವರ ಅಡ್ಡೆಯಾಗಿ ಪರಿಣಮಿಸಿದೆ. ಡ್ಯಾಂ ಕಟ್ಟೆಯ ಮೇಲೆ ಗಿಡಗಂಟಿಗಳು, ಪೊದೆಗಳು ಬೆಳೆದಿವೆ. ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾಳಜಿ ವಹಿಸಿ ಡ್ಯಾಂ ಸಮೀಪ ಇರುವ ವಸತಿ ಗೃಹಗಳ ನಿರ್ವಹಣೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಬಾಗೇಪಲ್ಲಿ ಪಟ್ಟಣಕ್ಕೆ ಸಂಬಂಧಪಟ್ಟಂಥ
ಚಿತ್ರಾವತಿ ಅಣೆಕಟ್ಟೆಯನ್ನು ನಿರ್ಮಾಣ ಆಗಿದೆ. ಆ ಚಿತ್ರಾವತಿ ಅಣೆಕಟ್ಟೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಹೊರಗೋಡ ಹತ್ರ ಏನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆ ಕಟ್ಟೆ ಮೇಲೆ ಹೋಗಲಿಕ್ಕೆ ಮುಂಚಿತವಾಗಿ ಬರ್ತಕ್ಕಂಥ ವಸತಿ ಗೃಹಗಳು ಇವತ್ತು ವಸತಿ ಗೃಹಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಆವತ್ತಿಂದ ಕೂಡ ಇದುವರೆಗೂ ಕೂಡ ಅದನ್ನು ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು ಇವತ್ತು ಅದು ಬೇರೆ ಬೇರೆ ಕೆಲಸಗಳಿಗೆ ತಾಣವಾಗಿ ಇವತ್ತು ಮಾರ್ಪಾಟಾಗಿರ್ತಕ್ಕಂಥದ್ದು. ಯಾಕಂದರೆ ಬಂದಂಥ ಶಾಸಕರುಗಳು ಇವತ್ತು ಅದರ ಬಗ್ಗೆ ಕನಿಷ್ಠ ಕೂಡ ಗಮನ ಹರಿಸದೇ ಇರ್ತಕ್ಕಂಥದ್ದು ಕೂಡ ಇವತ್ತದು ಲಕ್ಷಗಟ್ಟಲೆ ಹಣ ಸುರಿದು ಅಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿದ್ದ ಉದ್ದೇಶ ಆ ಚಿತ್ರಾವತಿ ಅಣೆಕಟ್ಟನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಮತ್ತು ಅದನ್ನು ಕಾವಲುಗಾರರಾಗಿ ಇರ್ತಕ್ಕಂಥವ್ರಿಗೆ ವಸತಿ ಗೃಹಗಳನ್ನು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ, ಸುಮಾರು ವರ್ಷಗಳು ಕಳೆದಿದೆ, ಹೋರಾಟಗಳು ನಡೆದಿದೆ, ಚಿತ್ರಾವತಿ ಅಣೆಕಟ್ಟೆ ನಿರ್ಮಾಣ ಆಗಿದೆ. ನಿರ್ವಹಣೆ ಮಾಡ್ತಕ್ಕಂಥ ಇದರಲ್ಲಿ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಅದರ ಮೇಲೆ ಅವರಿಗೆ ಕಾಳಜಿ ಇಲ್ಲ. ಯಾರೋ ಕಟ್ಟಿರುವಂಥ ಚಿತ್ರಾವತಿ ಅಣೆಕಟ್ಟು, ಯಾರೋ ಹೋರಾಟ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಚಿತ್ರಾವತಿ ಅಣೆಕಟ್ಟನ್ನು ನಿರ್ವಹಣೆ ಮಾಡಲಿಕ್ಕೆ ಕೈಯಲ್ಲಿ ಆಗದೆ ಇರ್ತಕ್ಕಂಥವ್ರು ಇವತ್ತು ಆ ಕೋಡಿಯರು ನೀರು ಬಂದ ತಕ್ಷಣ ಪೂಜೆ ಮಾಡಲಿಕ್ಕೆ ರೆಡಿಯಾಗಿ ಹೋಗ್ತಾರೆ. ಆದರೆ ಮಿನಿಮಮ್ ರೆಸ್ಪಾನ್ಸಿಬಲ್ ಇಲ್ಲದೆ ಇರ್ತಕ್ಕಂಥವರು ಜನಪ್ರತಿನಿಧಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಜನರಿಗಾಗಿ ನಿರ್ಮಾಣ ಆಗಿರ್ತಕ್ಕಂಥ ಚಿತ್ರಾವತಿ ಅಣೆಕಟ್ಟು ಅದ್ರ ಜೊತೆಯಲ್ಲಿರ್ತಕ್ಕಂಥ ವಸತಿ ಗೃಹಗಳನ್ನು ಇವತ್ತು ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು, ಲಕ್ಷಗಟ್ಟಲೆ ಹಣ ಹಾಕಿರ್ತಕ್ಕಂಥ ಒಂದು ಆ ಬಿಲ್ಡಿಂಗ್ ಏನಿದೆ ಇವತ್ತು ಪೋಲಾಗಿರ್ತಕ್ಕಂಥದ್ದು, ಅದು ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ತಾಣವಾಗಿ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ಇವತ್ತು ಮಾರ್ಪಾಟಾಗಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದನ್ನು ತಕ್ಷಣ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಕೈ ಎತ್ಕೊಂಡು ಅದನ್ನು ನಿರ್ವಹಣೆ ಮಾಡಲಿಕ್ಕೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡರ ಹುಟ್ಟುಹಬ್ಬದ ಅಂಗವಾಗಿ ಆಂಧ್ರಪ್ರದೇಶದ ಡಿಸಿಎಂ ಹಾಗೂ ಖ್ಯಾತ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಚಿಂತಾಮಣಿ ನಗರಕ್ಕೆ ಭೇಟಿ ನೀಡಲಿದ್ದಾರೆ. ಹೌದು, ತಮ್ಮ ನೆಚ್ಚಿನ ಗುರುಗಳ ಹುಟ್ಟುಹಬ್ಬಕ್ಕೆ ಅಕ್ಟೋಬರ್ 6ರಂದು ಆಗಮಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸುಮಾರು 12 ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ಹಾಗೂ ಟಿವಿಕೆ ಪಕ್ಷದ ಮುಖ್ಯಸ್ಥ ಹಾಗೂ ನಟ ವಿಜಯ್ ತಮಿಳುನಾಡಿನ ಕರೂರು ಚುನಾವಣಾ ಪ್ರಚಾರದ ವೇಳೆ ಕಾಲ್ತುಳಿತದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿದ ಘಟನೆ ಮತ್ತೆ ಮರುಕಳಿಸಬಾರದಂತೆ ಹಾಗೂ ಖ್ಯಾತ ನಟ ಪವನ್ ಕಲ್ಯಾಣ್ ತನ್ನದೇ ಆದ ಫ್ಯಾನ್ ಫಾಲೋಯಿಂಗ್ ಹೆಚ್ಚು ಹೊಂದಿರುವುದರಿಂದ ಪಕ್ಕದ ಜಿಲ್ಲೆಗಳಿಂದ ಹಾಗೂ ಆಂಧ್ರಪ್ರದೇಶದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ನೋಡಲು ಬರುವ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಕಾರ್ಯಕ್ರಮದ ಆಯೋಜಕರ ಜೊತೆಯಲ್ಲಿ ಮಾತುಕತೆ ನಡೆಸಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಔಟ್ಸ್ಕರ್ಟ್ಸ್ ಚಿನ್ಸಾಂದ್ರ ಹತ್ರ ಒಂದು ಗ್ರೌಂಡಲ್ಲಿ ಒಂದು 6ನೇ ಅಕ್ಟೋಬರ್ಗೆ ಒಂದು ಪ್ರೋಗ್ರಾಮ್ ಆಗ್ತಾಯಿದೆ. ಆ ಪ್ರೋಗ್ರಾಮ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ ಗೌಡ ಅವರದು ಬರ್ಡೇ ಸೆಲಿಬ್ರೇಷನ್ಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶದ್ದು ಸಿಟ್ಟಿಂಗ್ ಡಿಪ್ಟಿ CM ಶ್ರೀ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ. ಈ ಥರ ಮಾಹಿತಿ ಇದೆ ನಮಗೆ. ಸೊ ಆ ಪ್ರೋಗ್ರಾಮ್ಗೋಸ್ಕರ ಏನು ಬಂದೋಬಸ್ತ್ ವಗೇರ ಮಾಡಬೇಕು ಮತ್ತು ಏನು ನಡ್ತಾ ಇದೆ ಪ್ರಿಪ್ರೇಷನ್ಸ್ ವಗೇರ ಅದು ನೋಡೋಕ್ಕೆ ನಾವು ಬಂದಿದ್ದೀವಿ. ಸಿನ್ಸ್ ಅವರು ಫಿಲ್ಮ್ ಆ್ಯಕ್ಟರ್ ಕೂಡ ಇದ್ದಾರೆ. ಸೊ ಈ ಕಾರಣ ಬಗ್ಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ಮತ್ತು ರೀಸೆಂಟಾಗಿ ನಾವು ಇನ್ಸಿಡೆಂಟ್ಸ್ ವಗೇರ ನೋಡಿದ್ದೀವಿ, ಬೇರೆ ಸ್ಟ್ಯಾಂಪೀಡ್ ವಗೇರ ಆಗಿದೆ. ಕ್ರೌಡ್ ಕಂಟ್ರೋಲ್ಗೋಸ್ಕರ ನಾವು ಮೊದಲಿಂದ ಯೋಚನೆ ಮಾಡ್ತಾ ಇದ್ದೀವಿ ಈ ಕಾರಣ ಬಗ್ಗೆ. ಈ ಆರ್ಗನೈಸರ್ಸ್ ಪ್ರಕಾರ ಅರೌಂಡ್ 30,000 ಹೇಳ್ತಾ ಇದ್ದಾರೆ.
ಮತ್ತು ವ್ಯವಸ್ಥೆ ಕೂಡ ಅದೇ ಥರ 30,000 ಚೇರ್ಸ್ ಹಾಕ್ತಾಯಿದ್ದೀವಿ ಈ ಥರ ಹೇಳ್ತಾ ಇದ್ದಾರೆ ಅವರು. ಸೊ ಈ ಜಾಗ ವಗೇರಾ ಬಗ್ಗೆ ಹೇಗೆ ಥರ ಪ್ರಿಪ್ರೇಷನ್ ವಗೇರಾ ಮಾಡಬೇಕು ನಮ್ಮ ಸೈಡಿಂದ ಕೂಡ ನಾವು ಪ್ರಿಪ್ರೇಷನ್ ಲಿಸ್ಟ್ ಒಂದು ನೋಟಿಸ್ ವಗೇರಾ ಕೊಟ್ಟಿದ್ದೀವಿ ಅವ್ರಿಗೆ. ಮತ್ತು ಯಾರ್ಯಾರ್ದು ಪರ್ಮಿಷನ್ ವಗೇರಾ ತಗೋಬೇಕು ಅದು ಎಲ್ಲ ಶೇರ್ ಮಾಡಿದ್ದೀವಿ ಅವ್ರಿಗೆ. ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಈ ಥರದ್ದು ಈ ತಮಿಳ್ನಾಡುವಲ್ಲಿ RCBಯಲ್ಲಿ ಇನ್ಸಿಡೆಂಟ್ ಆಗಿದೆ, ಅದು ಕ್ರೌಡ್ ಕಂಟ್ರೋಲ್ ಮೆಜರ್ಸ್ ಮೊದಲಿಂದ ತಗೋಬೇಕು, ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು. ಮತ್ತು ಮೋಸ್ಟ್ಲಿ ಸ್ಟ್ಯಾಂಪೀಡ್ ವಗೇರಾ ಯಾವಾಗ ಆಗುತ್ತೆ, ಏನು ಮಿಸ್ಇನ್ಫಾರ್ಮೇಷನ್ ಅಥವಾ ಏನು ರ್ಯೂಮರ್ ವಗೇರಾ ಆಗುತ್ತೆ, ಈ ಕಾರಣ ಬಗ್ಗೆ ಆಗುತ್ತೆ. ಸೊ ಅದನ್ನು ನಾವು ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ಈ ಪಬ್ಲಿಕ್ದು ಮೂಮೆಂಟ್ ವಗೇರಾ ಏನಿದೆಯಾ ಮೊದಲಿಂದ ನೋಡಬೇಕು, ಮತ್ತು ಟೈಮಿಂಗ್ ವಗೇರಾ ಏನಿದೆಯಾ ಪ್ರೋಗ್ರಾಮ್ದು ಅದು ಎಲ್ಲ ಫಾಲೋ ಮಾಡಬೇಕು. ಸೊ ಅದನ್ನು ಎಲ್ಲ ನಾವು ಆರ್ಗನೈಸರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಸೊ ಡೆಫಿನೆಟ್ಲಿ ಯಾವುದು ಮಿಸ್ಇನ್ಫಾರ್ಮೇಷನ್ ವಗೇರಾ ಆಗಬಾರ್ದು, ಈಗೋಸ್ಕರ ನಮ್ಮ ಸೈಡಿಂದ ಕೂಡ ನಾವು ಹೇಳಿದ್ದೀವಿ. ಅವರು ಕೂಡ ಯಾರ್ಯಾರು ಮೇನ್ ಲೀಡರ್ಸ್ ಇದ್ದಾರೆ ಅವ್ರದ್ದು ಮತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾರು ಬರ್ತಾರೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಇರಬೇಕು, ಈ ಥರ ನಾವು ಟ್ರೈ ಮಾಡ್ತಾ ಇದ್ದೀವಿ. ಈಗೋಸ್ಕರ ಇವತ್ತಿಂದ ಬಂದು ನಾವು ನೋಡ್ತಾ ಇದ್ದೀವಿ. ಇದು ಪರ್ಟಿಕ್ಯುಲರ್ ಆಗಿ ಕಂಪಾರ್ಟ್ಮೆಂಟ್ ವೈಸ್ ಮಾಡಿದ್ದೀವಿ. 1 to 30 ಕಂಪಾರ್ಟ್ಮೆಂಟ್ಸ್ ಮಾಡಿದ್ದೀವಿ, ಅಂದರೆ 30,000 ಜನಕ್ಕೆ. ಒಂದೊಂದು ಕಂಪಾರ್ಟ್ಮೆಂಟ್ ಒಳಗಡೆ 1,000 ಜನ ಇರೋ ಥರ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಕಂಪಾರ್ಟ್ಮೆಂಟ್ಗೆ ಜವಾಬ್ದಾರಿಯಾಗಿ ವಾಲಂಟಿಯರ್ಸ್ನ ಕೊಡ್ತಾ ಇದ್ದೀವಿ, ಬೌನ್ಸರ್ಸ್ನ ಕೊಡ್ತಾ ಇದ್ದೀವಿ. ಬೌನ್ಸರ್ಸ್ ಜೊತೆ ವಾಕಿ ಟಾಕಿಗಳಿರುತ್ತೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಇಲಾಖೆ ಪೊಲೀಸ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ಇಲಾಖೆಯವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಇದೇ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಇಲ್ಲೇ ನೀವೆಲ್ಲರೂ ಇದ್ದೀರಿ, ಈ ಜಾಗ ಹಿಂದೆನೇ ನಿಲ್ತ್ಕೊಂಡು ನೋಡೋ, ಈ 30,000 ಮೇಲೆ ಆದರೆ ನಿಲ್ತ್ಕೊಂಡು ನೋಡೋ ಥರ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಸರ್. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೀಗೆ ಉಚಿತ ಆದರೆ ನನಗೂ ಇರಲಿ ನಮ್ಮವರಿಗೂ ಇರಲಿ ಎನ್ನುವಾಗೆ ಹೀಗೆ ಉಚಿತ ಮೊಬೈಲ್ ಪೌಚ್ ಹಾಗೂ ಸ್ಕ್ರೀನ್ ಗಾರ್ಡ್ಗೆ ಮುಗಿಬಿದ್ದ ಜನರು. ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿರುವ ಸಾಗರ್ ಮೊಬೈಲ್ನಲ್ಲಿ ಗ್ರಾಹಕರಿಗೆ ಉಚಿತವಾಗಿ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಗೂ ಪೌಚ್ ನೀಡಿದರು. ಹೌದು, ಸಾಗರ್ ಮೊಬೈಲ್ನ ಮಾಲೀಕತ್ವದಲ್ಲಿ ನೂತನವಾಗಿ ಎಲೆಕ್ಟ್ರಾನಿಕ್ ಮಳಿಗೆಯನ್ನು ಪ್ರಾರಂಭಿಸಿದ್ದು, ತಮ್ಮ ಪೇಜ್ ಲಿಂಕ್ ಅನ್ನು ಗ್ರಾಹಕರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರೆ ಉಚಿತವಾಗಿ ಈ ಸೌಲಭ್ಯ ಪಡೆದುಕೊಳ್ಳಬಹುದು ಎಂದಿದ್ದೇ ತಡ. ನಾ ಮುಂದು ತಾ ಮುಂದು ಎಂದು ಒಬ್ಬರು 2 ಮೊಬೈಲ್ ಹಿಡಿದು ಸಾಲಾಗಿ ನಿಂತು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಕಿಸಿಕೊಳ್ಳುತ್ತಿರುವ ದೃಶ್ಯಗಳು ಒಂದೆಡೆಯಾದರೆ, ಇನ್ನು ಮತ್ತೊಂದೆಡೆ ಪಕ್ಕದ ಬಾಕ್ಸ್ನಲ್ಲಿ ಇಟ್ಟಿದ್ದ ಮೊಬೈಲ್ ಪೌಚ್ಗಳಿಗೆ ಮುಗಿಬಿದ್ದು ತನ್ನ ಮೊಬೈಲ್ಗೆ ಆಗುವಂತಹ ಪೌಚ್ ಆಯ್ಕೆಯಲ್ಲಿರುವ ಜನರು. ಹೌದು, ಮನೆಯ ಮಕ್ಕಳಿಂದ ಹಿಡಿದು ಹಿರಿಯರ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ಇನ್ನು ಮೊಬೈಲ್ ಬಳಕೆ ಹೆಚ್ಚಾಗಿದ್ದು, ಅದರಲ್ಲೂ ನೆಚ್ಚಿನ ಮೊಬೈಲ್ ಕಲರ್ಫುಲ್ ಆಗಿ ಕಾಣುವಂತೆ ವಿವಿಧ ರೀತಿಯ ಅಲಂಕಾರಿಕ ಪೌಚ್ಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ಬಳಸುತ್ತಾರೆ. ಅದರಲ್ಲಿ ಯಾವುದೇ ಕಂಪನಿಯ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಗೂ ಪೌಚ್ ಉಚಿತ ಎಂದು ತಿಳಿದಿದ್ದೇ ತಡ ಜನರು ಮೊಬೈಲ್ ಅಂಗಡಿ ಮುಂದೆ ಸಾಲಾಗಿ ನಿಂತು ಕೊಳ್ಳುತ್ತಿರುವುದು ವಿಶೇಷವಾಗಿತ್ತು. ನಮಸ್ಕಾರ, ಎಲ್ಲರಿಗೂ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಆಲ್ರೆಡಿ 20 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದೀವಿ, ಮೊಬೈಲ್ ಬಿಸ್ನೆಸ್ಸಲ್ಲಿ. ಇವಾಗ ಹೊಸದಾಗಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಓಪನ್ ಮಾಡಿದ್ದೀವಿ. ಏನಂದರೆ ಸೇಲ್ ಅಂತೂ ತುಂಬ ಚೆನ್ನಾಗಾಗಿದೆ. ಪ್ಲಸ್ ಈಗ ನಮ್ಮ ಫಾಲೋವರ್ಸು ಏನು ನಮ್ಮ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಇವತ್ತು ಗ್ಲಾಸು ಪೌಚ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ. ಯಾಕಂದರೆ ಅವರಿಂದನೇ ನಾವು ಇಷ್ಟು ಬೆಳೆದಿರೋದು, ಅವ್ರು ಬೇಕು ಅವರಿಂದನೇ ನಾವು ಇರೋದು. ಅದಕ್ಕೆ ಅವ್ರಿಗೆ ಫ್ರೀಯಾಗಿ ಗ್ಲಾಸು ಪೌಚು ದಸರಾ ಪ್ರಯುಕ್ತ ಮಾಡಿಕೊಟ್ಟಿದ್ದೀವಿ. ದೀಪಾವಳಿಗೆ ಮತ್ತೆ ಬೇರೆ ಆಫರ್ ಕೊಡ್ತೀವಿ, 100% ಇದಕ್ಕಿಂತ ಒಳ್ಳೆ ಆಫರ್ ಕೊಟ್ಟಿರ್ತೀವಿ. ಫ್ರೀ ಕೊಟ್ಟರೆ ಲಾಸ್ ಅಂತಿಲ್ಲ, ಅವರಿಂದ ನಾವು ಬೆಳೆದಿರೋದು. ಅವ್ರು ಫ್ರೀ ಕೊಡೋದ್ರಿಂದ ನಮಗೇನು ಲಾಸ್ ಆಗೋಲ್ಲ, ಅವ್ರು ಇರೋದಕ್ಕೆ ನಾವು ಇರೋದು. ಕಸ್ಟಮರ್ ಫುಲ್ ಮುಗಿಬಿದ್ದಿದ್ದಾರೆ, ಆದರೆ ನಾವು ಕ್ರೌಡ್ನ ಇದು ಮಾಡಿದ್ದೀವಿ. ಆದಷ್ಟು ನಾವು ಹೇಳಿದ ಮಾತು ಕೇಳ್ತಾರೆ ನಮ್ಮ ಫಾಲೋವರ್ಸು. ಯಾಕಂದರೆ ನನ್ನ 2 ವರ್ಷದಿಂದ ನೋಡ್ತಾ ಇದ್ದಾರೆ, ಆನ್ಲೈನಲ್ಲಿ ನೋಡ್ತಾಯಿದ್ರು. ಇವಾಗ ನನ್ನ ಮುಂದೆ ನೋಡಿ ನಮ್ಮ ಮಾತು ಕೇಳ್ತಾ ಇದ್ದಾರೆ. 100% ಇವ್ರಿಗೆಲ್ಲ ಏನಿದೆ ವಾಪಸ್ ಕಳಿಸಿದ್ರೆ ಫುಲ್ಫಿಲ್ ಮಾಡೇ ಮಾಡ್ತೀವಿ.
ಗ್ಲಾಸ್ ಆಗಲಿ ಪೌಚ್ ಆಗಲಿ ಯಾವುದೇ ಕಾರಣಕ್ಕೆ ಏನು ಕಂಡೀಷನ್ ಇಟ್ಟಿಲ್ಲ, ಯಾರು ಬೇಕಾದರೂ ಬಂದು ಹಾಕ್ಸ್ಕೊಬೋದು, ಆ ಥರ ಮಾಡಿಕೊಟ್ಟಿದ್ದೀವಿ. ನನ್ನ ಹೆಸರು ಲಿಖಿತ್ ಅಂತ, ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿರೋದು. ಸೊ ಇವತ್ತು ಸಾಗರ್ ಮೊಬೈಲ್ಸ್ ಅವರು ಹೊಸ ಸ್ಟೋರ್ ಓಪನ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಅಂತ. ಸೊ ಅದ್ರ ಪ್ರಯುಕ್ತ ಆಫರ್ಸ್ ಕೊಡ್ತಿದ್ದಾರೆ, ಪೌಚಸ್ ಮತ್ತು ದಸರಾ ಆಫರ್. ಅದು ಬಂದುಬಿಟ್ಟು ಸ್ಕ್ರೀನ್ ಗಾರ್ಡ್ಸ್ ಮತ್ತು ಪೌಚಸ್ ಆಫರ್ ಕೊಡ್ತಿದ್ದಾರೆ. ನೋಡಿ ಇಲ್ಲಿ ಜಾಸ್ತಿ ತುಂಬ ಜನ ಇದ್ದಾರೆ, ಎಲ್ಲ ಇಲ್ಲೇ ಹಾಕ್ಸ್ಕೊತಾ ಇದ್ದಾರೆ. ಸೊ ನಮ್ಮ ಫ್ರೆಂಡ್ಸು ಎಲ್ಲ ನಾವು ಬಂದಿದ್ದೀವಿ. ಸೊ ಎಲ್ಲ ಫುಲ್ ತುಂಬೋಗಿದೆ, ಫುಲ್ ದಸರಾ ಹಬ್ಬ ವೈಬ್ಸ್ ಎಲ್ಲ ಇಲ್ಲೇ ಇದೆ. ಸೊ ಜನ ಎಲ್ಲ ತುಂಬ ಇದ್ದಾರೆ ಬ್ರೋ. ನಾವು ಸ್ಕ್ರೀನ್ ಗಾರ್ಡ್ ಮತ್ತು ಪೌಚಸ್ ಇಲ್ಲೇ ಕೊಡ್ತಿದ್ದಾರೆ ಫ್ರೀಯಾಗಿ ಅಂದರು. ಸೊ ಆ ಆಫರ್ ಯುಟಿಲೈಸ್ ಮಾಡೋಕ್ಕೆ ನಾವು ಹಿಂಗೆ ಫಾಲೋವರ್ಸು ಸಾಗರ್ ಮೊಬೈಲ್ಸ್ಗೆ. ಸೊ ನಾವು ಪ್ರತಿ ವರ್ಷ ಇಲ್ಲೇ ಲೈಕ್ ಫೋನ್ಸ್ ಎಲ್ಲ ತೊಗೊಂಡ್ರೆ ಇಲ್ಲೇ ತೊಗೊಳೋದು. ಸೊ ಇದಕ್ಕೋಸ್ಕರ ಬಂದ್ವಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನವರಾತ್ರಿಯ ಆಯುಧ ಪೂಜೆ ಸನಾತನ ಹಿಂದೂ ಧರ್ಮದಲ್ಲಿ ತನ್ನದೇ ಆದ ಇತಿಹಾಸ ಹೊಂದಿದೆ. ಇಂತಹ ಆಯುಧ ಪೂಜೆಯ ದಿನ ಆಯುಧಗಳಿಗೆ ಪೂಜೆ ಮಾಡುವುದು ಮಾತ್ರವಲ್ಲದೆ ತಮ್ಮ ವಾಹನಗಳಿಗೆ ಪೂಜೆ ಮಾಡುವುದು, ಕಚೇರಿಗಳಲ್ಲಿ ಕಂಪ್ಯೂಟರ್ ಸೇರಿ ಇತರೆ ವಸ್ತುಗಳಿಗೆ ಪೂಜೆ ಮಾಡುವುದು ಸಾಮಾನ್ಯ. ಇಂದು CTV ನ್ಯೂಸ್ ಕಚೇರಿಯಲ್ಲಿ ಆಯುಧ ಪೂಜೆಯನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರದ CTV ನ್ಯೂಸ್ ಕಚೇರಿಯಲ್ಲಿ ಇಂದು ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿತ್ತು. ಬೆಳ್ಳಂಬೆಳಗ್ಗೆಯೇ ಕಚೇರಿಯಲ್ಲಿನ ಎಲ್ಲ ಕಂಪ್ಯೂಟರ್ಗಳು, ಕ್ಯಾಮೆರಾ ಸೇರಿ ಇತರೆ ವಸ್ತುಗಳನ್ನು ಸ್ವಚ್ಛಗೊಳಿಸಿ ಜೋಡಿಸಿ ಹೂವು, ಅರಿಶಿನ, ಕುಂಕುಮ ಇಟ್ಟು ಪೂಜಿಸಲಾಯಿತು. ನಂತರ ಪುರೋಹಿತರು ಆಗಮಿಸಿ ಇಡೀ ಕಚೇರಿಯಲ್ಲಿ ಪೂಜೆ ನೆರವೇರಿಸಿ ಕಚೇರಿಯ ವಾಹನಗಳಿಗೆ ಕೂಷ್ಮಾಂಡ ಬಲಿ ನೀಡಿ ಪೂಜೆ ಸಂಪನ್ನ ಮಾಡಲಾಯಿತು. CTV ಕಚೇರಿಯಲ್ಲಿ ನಡೆದ ಆಯುಧ ಪೂಜೆಯಲ್ಲಿ CTV ನ್ಯೂಸ್ ಮಾಲೀಕರಾದ ಕುಮಾರಸ್ವಾಮಿ ಅವರ ಕುಟುಂಬ ಸಮೇತ ಭಾಗವಹಿಸಿದ್ದು, ವಿವಿಧ ತಾಲೂಕುಗಳ CTV ನ್ಯೂಸ್ ವರದಿಗಾರರು, ಕಚೇರಿಯಲ್ಲಿನ ಎಲ್ಲ ಸಿಬ್ಬಂದಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ನವರಾತ್ರಿಯ ಸಂಭ್ರಮದಲ್ಲಿ CTV ನ್ಯೂಸ್ ಸಿಬ್ಬಂದಿ ಮಿಂದೆದ್ದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆಯುಧ ಪೂಜೆ ದಿನವೇ ನಿಂತಿದ್ದ ಕ್ಯಾಂಟರ್ಗೆ ಟ್ಯಾಂಕರ್ ಡಿಕ್ಕಿ ಹೊಡೆದ ರಭಸಕ್ಕೆ ಟ್ಯಾಂಕರ್ ಮುಂಭಾಗ ಪುಡಿ ಪುಡಿಯಾಗಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರ ನಂದಿ ಕ್ರಾಸ್ ಬಳಿ ಇಂದು ನಡೆದಿದೆ.
ಮುಂಜಾನೆ 3 ಗಂಟೆ ಸಮಯದಲ್ಲಿ ಕ್ಯಾಂಟರ್ ಬ್ರೇಕ್ ಫೇಲ್ ಆದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲಿಸಿದ್ದಾರೆ. ಬೆಂಗಳೂರು ಕಡೆಯಿಂದ ಬಂದ ಸಿಮೆಂಟ್ ಟ್ಯಾಂಕರ್ ರಸ್ತೆಯಲ್ಲಿ ನಿಲ್ಲಿಸಿರುವ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟ್ಯಾಂಕರ್ ಮುಂದೆ ಜಖಮಾಗಿದೆ. ಆದರೆ ಅದೃಷ್ಟವಶಾತ್ ವಾಹನದಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕ್ಯಾಂಟರ್ಗೆ ಟ್ಯಾಂಕರ್ ಡಿಕ್ಕಿ ಹೊಡೆದು ಅಪಘಾತವಾದ ವಾಹನಗಳು ರಸ್ತೆಯಲ್ಲಿದ್ದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಜಾಮ್ನಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ದಸರಾ ಹಬ್ಬದ ರಜಾ ದಿನಗಳು ಹಾಗೂ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ವಾಹನ ಸಂಚಾರ ದಟ್ಟಣೆ ಇರುತ್ತದೆ. ಇದರಿಂದ ವಾಹನ ಸವಾರರು ಟ್ರಾಫಿಕ್ ಕಿರಿಕಿರಿಯಿಂದ ಪರದಾಡುವಂತಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸೀಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಉದ್ಯಮಿಗಳು, ಸಮಾಜ ಸೇವಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶ್ವೇಜ ಶುಕ್ಲ ಸಪ್ತಮಿಯಂದು ಅಷ್ಟಮಿ ನವಮಿಯ ಪೂಜೆಯ ಪಡೆದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು, ವಕೀಲರು ಆದ ಕೆಎಂ ಮುನೇಗೌಡರವರಿಂದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ನಾಡಹಬ್ಬ ದಸರಾ ಹಾಗೂ ನವರಾತ್ರಿ ಸಂಭ್ರಮದ ಅಂಗವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಏರ್ಪೋರ್ಟ್ನಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನ ಪ್ರಯಾಣಿಕರ ಮನಸೂರೆಗೊಳ್ಳುತ್ತಿದೆ. ನಾಡಹಬ್ಬ ದಸರಾ ಹಾಗೂ ನವರಾತ್ರಿ ಸಂಭ್ರಮದ ಅಂಗವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಏರ್ಪೋರ್ಟ್ನಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನ ಪ್ರಯಾಣಿಕರ ಮನಸೂರೆಗೊಳ್ಳುತ್ತಿದೆ. ಏರ್ಪೋರ್ಟ್ ಹಟ್ಟಿ ಕಾಫಿಯಿಂದ ಆಯೋಜಿಸಿದ್ದ ಸುಪ್ರಸಿದ್ಧ ಶ್ಯಾಮಲಾ ಕೃಷ್ಣ ಸಂಗೀತ ಸಭಾ ಕಾಫಿ ಕಚೇರಿ ಕಾರ್ಯಕ್ರಮ ದೇಶ ವಿದೇಶದ ಪ್ರಯಾಣಿಕರನ್ನ ತಲೆತೂಗುವಂತೆ ಮಾಡಿದೆ. ದೇಶ ವಿದೇಶದಿಂದ ಬರುವ ಪ್ರಯಾಣಿಕರಿಗೆ ನಮ್ಮ ನಾಡಿನ ಕಲೆ ಮತ್ತು ಸಂಸ್ಕೃತಿ ಸಂಗೀತವನ್ನ ಪರಿಚಯ ಮಾಡಲು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರಸಿದ್ಧ ಸಂಗೀತಕಾರರಾದ ವಿನಯ್ ಶರ್ಮಾ ಸಂಗೀತಕ್ಕೆ ನೆರೆದಿದ್ದ ಜನ ಮತ್ತು ಸಂಗೀತ ಪ್ರಿಯರು ತಲೆದೂಗಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾರದ್ವಾಜ್, ಪ್ರಶಾಂತ್, ಕೇಶವ್ ಮೋಹನ್ ಅವರ ವಾದ್ಯಗಳ ತಾಳಕ್ಕೆ ನೋಡುಗರು ಫಿದಾ ಆದರು. ಕಾಫಿ ಕಚೇರಿ ಸಂಗೀತ ಸಂಭ್ರಮಕ್ಕೆ ಏರ್ಪೋರ್ಟ್ ಅಧಿಕಾರಿಗಳು, ಸಿಬ್ಬಂದಿ, ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಚಪ್ಪಾಳೆ ತಟ್ಟಿ ಕಲಾವಿದರನ್ನ ಅಭಿನಂದಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆಕಸ್ಮಿಕವಾಗಿ ಆಗಮಿಸಿದ ಸಂಸದ ತೇಜಸ್ವಿ ಸೂರ್ಯ ಭಾಗಿಯಾಗಿ ಸಂಗೀತ ಕಚೇರಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. And just now we were talking about Bangalore Music Festival and he wants to discuss that with me and I'm so happy and so many miracles happening. Sir, like that our Shyamala Krishna Sangeeta Sabha is blessed, I think. That is why these miracles are happening. And let us be in touch and we celebrate Carnatic music and music totally a lot. And now I want to honor Mr. Tejasvi Surya. No, like just a love. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರ ನಿವಾಸದಲ್ಲಿ ಆಯುಧ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ವಾಹನಗಳಿಗೆ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಆಯುಧ ಪೂಜೆಯನ್ನು ಆಚರಣೆ ಮಾಡಿದರು.
ನಾಡಿನಾದ್ಯಂತ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಹ ಆಯುಧ ಪೂಜೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ಅವರ ನಿವಾಸದಲ್ಲಿ ಆಯುಧ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವಾಹನಗಳಿಗೆ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಯುಧ ಪೂಜೆಯನ್ನು ಆಚರಣೆ ಮಾಡಿದರು. ಇದೇ ವೇಳೆ ಟ್ರ್ಯಾಕ್ಟರ್ ಚಾಲನೆ ಮಾಡಿ ಸೀಕಲ್ ರಾಮಚಂದ್ರಗೌಡ ಗಮನ ಸೆಳೆದರು. ಇನ್ನು ಚಿಕ್ಕಬಳ್ಳಾಪುರ ನಗರದ ಮಂಚನಬೆಲೆ ರಸ್ತೆಯಲ್ಲಿರುವ ಟಿಎಂಸಿ ಫೈನಿಂಗ್ ಅಂಡ್ ವುಡ್ ವರ್ಕ್ಸ್ ಅಂಗಡಿಯಲ್ಲಿ ವಾಹನಗಳಿಗೆ ಹಾಗೂ ಮರದ ಕಟ್ಟಿಂಗ್ ಮೆಷಿನ್ ಹಾಗೂ ಆಯುಧಗಳಿಗೆ ಅಲಂಕರಿಸಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ವಿಶೇಷವಾಗಿ ಇವತ್ತು ಆಯುಧ ಪೂಜೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾನೊಬ್ಬ ಜಿಲ್ಲಾಧ್ಯಕ್ಷನಾದ ಆದಮೇಲೆ ಮೊದಲನೇ ಹಬ್ಬ. ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಎಲ್ರಿಗೂ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ರೈತರು, ಎಲ್ಲ ವರ್ತಕರು, ಎಲ್ಲ ವಾಹನ ಇಟ್ಕೊಂಡಿರ್ತಕ್ಕಂಥವರು ಎಲ್ಲ ಇವತ್ತು ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಕಾರ್ಖಾನೆಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಆಫೀಸ್ ಪೂಜೆ ಮಾಡ್ತಕ್ಕಂಥದ್ದು, ಇಡೀ ನಾಡ ಹಬ್ಬವಾಗಿ ಮಾಡ್ತಕ್ಕಂಥ ಮೈಸೂರು ದಸರಾ. ಈ ಹಬ್ಬದಲ್ಲಿ ನಾವು ಕೂಡ ನಮ್ಮ ಸೀಕಲ್ ಗ್ರಾಮದಲ್ಲಿ ವರ್ಷ ಕೂಡ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ಮಾಡಿ ದನ ಕರು ಮಾಡ್ತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷ ಕೂಡ ನಾವು ಪೂಜೆ ಮಾಡಿದ್ವಿ. ಈ ಪೂಜೆಯಲ್ಲಿ ತಾವಡೇನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ಷರ ದಾಸೋಹಿ ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಸಪ್ತಾಹ ಕಾರ್ಯಕ್ರಮ ಮುಂದುವರೆದಿದ್ದು, ಗುಡಿಬಂಡೆ ತಾಲೂಕಿನ ಅಮಾನಿ ಬೈರಸಾಗರ ಕೆರೆಯಲ್ಲಿ ಮೀನು ಹಿಡಿಯುವ ಮೀನುಗಾರರ ಕುಟುಂಬಗಳಿಗೆ ನೆರವಿನ ಹಸ್ತ ಚಾಚಲಾಯಿತು. ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆಯ ಅಮಾನಿ ಬೈರಸಾಗರ ಕೆರೆಯಲ್ಲಿ ಮೀನು ಹಿಡಿಯುವ ಕುಟುಂಬಗಳಿಗೆ ಸಹಾಯ ಮಾಡಲಾಯಿತು. ಕೆರೆಯಲ್ಲಿ ಮೀನುಗಾರಿಕೆ ಮಾಡುವ ಮಹಿಳೆಯರಿಗೆ ಸೀರೆಗಳು, ಪುರುಷ ಮೀನುಗಾರರಿಗೆ ಟೀ ಶರ್ಟ್ಗಳನ್ನು ವಿತರಿಸಲಾಯಿತು. ಮೀನುಗಾರರ ಮಕ್ಕಳಿಗೆ ಸಿಹಿ ಹಂಚಿ ಸಂತಸ ಹಂಚಿಕೊಂಡರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ನರಸಿಂಹಮೂರ್ತಿ ಅವರು ಸಮಾಜ ಸೇವೆ, ವಿದ್ಯಾದಾನ, ಅನ್ನದಾನ ಹಾಗೂ ರಕ್ತದಾನದ ಮೂಲಕ ಲಕ್ಷಾಂತರ ಜನರ ಹೃದಯ ಗೆದ್ದಿರುವ ಕೆವಿ ನವೀನ್ ಕಿರಣ್ ಅವರು ಜಿಲ್ಲೆಯಷ್ಟೇ ಅಲ್ಲದೆ ರಾಜ್ಯ, ದೇಶ ಮಟ್ಟದಲ್ಲಿಯೂ ಹೆಸರಾಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಸಾವಿರಾರು ಜೀವ ಉಳಿಸಿದ ನವೀನ್ ಕಿರಣ್ ನಿಜಕ್ಕೂ ಸಮಾಜದ ಭೀಷ್ಮರಂತೆ ಹೆಸರು ಮಾಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು 7 ದಿನಗಳ ಕಾಲ ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಸಮಾನ ಮನಸ್ಕರ ಪರಿಸರ ವೇದಿಕೆ ಗೌರವಾಧ್ಯಕ್ಷರಾದ ಹೋಟೆಲ್ ರಾಮಣ್ಣ ಮಾತನಾಡಿ, ನವೀನ್ ಕಿರಣ್ ಅವರ ತಾತ ಸಿವಿ ವೆಂಕಟರಾಯಪ್ಪ ಅವರ ಹೆಸರನ್ನು ಇಡೀ ಜಿಲ್ಲಾದ್ಯಂತ ಮೆರೆದಿದ್ದಾರೆ. ಇಂದು ಮೊಮ್ಮಗನಾದ ನವೀನ್ ಕಿರಣ್ ಅದೇ ದಾರಿಗೆ ನಡೆದು ಸಮಾಜ ಸೇವೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ. ನಮಸ್ಕಾರ. ಇಂದು ವಿಶೇಷ ಅಂತ ಹೇಳ್ಬೋದು, 4ನೇ ದಿವಸದ ಇಂದು ನವೀನ್ ಕಿರಣ್ ಹುಟ್ಟುಹಬ್ಬದ ಸಪ್ತಾಹ ಅಂತ ಹೇಳಿಬಿಟ್ಟು 7 ದಿವಸಗಳ ಕಾಲ ಗುಡಿಬಂಡೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ರಂಗೋಲಿ ಸ್ಪರ್ಧೆ ಆಯಿತು. ನೆಕ್ಸ್ಟು ಒಂದು ಮೆಕ್ಯಾನಿಕ್ಗಳಿಗೆ ಟೀ ಶರ್ಟ್ ವಿತರಣೆ ಮಾಡಲಾಯಿತು ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳಾಯಿತು. ಇಂದು ಗುಡಿಬಂಡೆಯ ಮೀನುಗಾರರಿಗೆ ಬಟ್ಟೆ, ಸೀರೆಯನ್ನು ಕೊಡುವಂಥದ್ದು, ಟೀ ಶರ್ಟ್ಗಳು ಕೊಡುವಂಥದ್ದು ಮತ್ತು ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ನೀಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಸಮಾಜ ಸೇವಕರು ಆದಂಥ ಶಫಿ ಅವರು ಹಾಗೂ ಡಾಕ್ಟರ್ ನರಸಿಂಹಮೂರ್ತಿ ಅವರು ಆಗಮಿಸಿದರು.
ಪಟ್ಟಣ ಪಂಚಾಯಿತಿಯ ವಿಕಾಸ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮ ಮೂಲ ಉದ್ದೇಶ ನವೀನ್ ಕಿರಣ್ ಅವರು ಸಮಾಜ ಸೇವಕರು, ರಕ್ತದಾನಿಗಳು ಹಾಗೂ ದಾನ ಧರ್ಮದಲ್ಲಿ ಎತ್ತಿದ ಕೈ ನವೀನ್ ಕಿರಣ್ ಅವರು. ಯಾರೇ ಹೋಗಿ ಮನೆಗೆ ಹೋದರೂ ಕೂಡ ಸಹಾಯ ಮಾಡುವಂಥದ್ದು, ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ನವೀನ್ ಕಿರಣ್ ಅವರ ಉದ್ದೇಶ. ಏನಪ್ಪ ನಾವು ಈ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಸಮಾಜ ಕಾರ್ಯಗಳಂದರೆ ಅವರ ಒಂದು ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ಪ್ರಸಾರ ಮಾಡುವಂಥದ್ದು ನಮ್ಮ ಕೆಲಸ ಆಗಿದೆ. ಯಾಕೆಂದರೆ ಅವರ ಒಳ್ಳೆ ಉತ್ತಮ ಗುಣಗಳು ಏನಪ್ಪ ಉತ್ತಮ ಗುಣಗಳಂದರೆ ಬಡವ್ರಿಗೆ ಸಹಾಯ ಮಾಡೋದು ಒಂದು, ಎರಡನೇದಾಗಿ ರಕ್ತದಾನ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡಿರಲ್ಲ ಅಂಥ ಕಾರ್ಯ ಮಾಡ್ತಾಯಿದೆ. 2012ರಿಂದ 2025ವರೆಗೂ ಸುಮಾರು 11,150 ಯೂನಿಟ್ಗಳ ರಕ್ತ ಅವರು ಕೊಟ್ಟಿದ್ದಾರೆ ಒಂದು ಸಾರ್ವಜನಿಕರಿಗೆ. ಮೊನ್ನೆ ಒಂದು ದಿವಸನೇ 2025ರಲ್ಲಿ 2,840 ಯೂನಿಟನ್ನು ರಕ್ತ ದಾನ ಮಾಡಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಸಮೀಪದ ಸಫಲಮ್ಮ ದೇವಸ್ಥಾನ ಆವರಣದಲ್ಲಿ ಅಕ್ಟೋಬರ್ 2ರಂದು ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಹಳ್ಳಿಕಾರ್ ಹಸುಗಳ ಸೌಂದರ್ಯ ಸ್ಪರ್ಧೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗಿದ್ದು, ಬಯಲು ಸೀಮೆ ಜಿಲ್ಲೆಗಳ ರೈತರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಸಮೀಪದ ಸಫಲಮ್ಮ ದೇವಸ್ಥಾನ ಆವರಣದಲ್ಲಿ ಅಕ್ಟೋಬರ್ 2ರಂದು ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಹಳ್ಳಿಕಾರ್ ಹಸುಗಳ ಸೌಂದರ್ಯ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಮಾತನಾಡಿದ ರೈತ ಅಂಬರೀಶ್, ವಿಜಯದಶಮಿ ಅಂಗವಾಗಿ ಹಳ್ಳಿಕಾರ್ ಹಸುಗಳ ಫ್ಯಾಷನ್ ಶೋ ಪ್ರಸ್ತುತಪಡಿಸಲು ಉತ್ಸುಕರಾಗಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಹಳ್ಳಿಕಾರ್ ತಳಿಯ ಸೌಂದರ್ಯ ಮತ್ತು ಅದರ ಸಾಂಸ್ಕೃತಿಕ ಮಹತ್ವವನ್ನು ಪ್ರಚಾರಗೊಳಿಸುವುದೇ ನಮ್ಮ ಗುರಿ. ಜೊತೆಗೆ ಸ್ಥಳೀಯ ತಳಿಗಳನ್ನು ಸಂರಕ್ಷಿಸುವ ಕುರಿತು ಜಾಗೃತಿ ಮೂಡಿಸಲು ಈ ಸ್ಪರ್ಧೆ ನೆರವಾಗಲಿದೆ ಎಂದರು. ನವಕರ್ನಾಟಕ ಯುವ ಶಕ್ತಿ ವೇದಿಕೆ ಕಾರ್ಯದರ್ಶಿ ಉದಯ್ ಆರಾಧ್ಯ ಮಾತನಾಡಿ, ಕಳೆದ ವರ್ಷ ಇದೇ ಮಾದರಿಯ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸಿದ್ದೆವು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ 100ಕ್ಕೂ ಹೆಚ್ಚು ಹಳ್ಳಿಕಾರ್ ಹಸುಗಳು ಭಾಗವಹಿಸಿದ್ದವು. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ಎಂದರು. ಹಳ್ಳಿಕಾರ್ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ರಾಸುಗಳ ಜೋಡಿಗಳಲ್ಲಿ ಒಂದು ಹಳ್ಳಿಕಾರ್ ತಳಿಯ ಜೋಡಿಯನ್ನು ಚಾಂಪಿಯನ್ ಎಂದು ಆಯ್ಕೆ ಮಾಡಿ ಸದರಿ ರಾಸುಗಳ ಮಾಲೀಕರಿಗೆ ಹೀರೋ ದ್ವಿಚಕ್ರ ವಾಹನ ಬಹುಮಾನವಾಗಿ ನೀಡಲಾಗುತ್ತದೆ. ನಂತರ 6 ವಿಭಾಗದಿಂದ ತಲಾ ಒಂದು ಜೋಡಿ ಆಯ್ಕೆ ಮಾಡಿ ಬಹುಮಾನವಾಗಿ ಬೈಕ್ ಸೈಕಲ್ ಕೊಡಲಾಗುವುದು ಎಂದರು. ನಮಸ್ಕಾರ, ನಾನು ನಿಮ್ಮ ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ಏನು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಏನು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ನವಕರ್ನಾಟಕ ಯುವ ಶಕ್ತಿ ವೇದಿಕೆ ವತಿಯಿಂದ ದಿನಾಂಕ 2/10/2025 ಸ್ಥಳ ಸಫಲಮ್ಮ ದೇವಸ್ಥಾನ, ತೂಬಗೆರೆ ಹಾಗೂ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಒಂದು ದೇವಾಲಯದ ಆವರಣದಲ್ಲಿ ಈ ಒಂದು ಶೋಗೆ ಎಸ್ಪೆಷಲಿ ಇಡೀ ರಾಜ್ಯದ ರೈತರು, ಮೂಲೆ ಮೂಲೆಯಿಂದ ಬರ್ತಕ್ಕಂಥ ರೈತರಿಗೆ ಒಂದು ಒಳ್ಳೆ ಒಂದು ವೇದಿಕೆಗಳನ್ನ ಕಲ್ಪಿಸ್ಕೊಡ್ಬೇಕು. ನಮ್ದು ಮೂಲ ಅಜೆಂಡಾ ಇರೋದೇ ಹಳ್ಳಿಕಾರ್ ಉಳಿಸೋದು ನಮ್ಮ ಹಳ್ಳಿ ರೈತರು. ಸೊ ಹಳ್ಳಿ ರೈತರಿಗೆ ನಾವು ಏನಾನ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸತತ 2 ವರ್ಷಗಳಿಂದ ನಾವು ಹಳ್ಳಿಕಾರ್ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ವರ್ಷ ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಸುದ್ದಿ ಆಗ್ತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ನನ್ನ ಎಲ್ಲ ಹಳ್ಳಿ ರೈತರ ಯುವಕರಿಗೆ ಎಸ್ಪೆಷಲಿ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಇದೊಂದು ಒಳ್ಳೆ ರೈತರಿಗೋಸ್ಕರ, ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ ರೈತರಿಗೋಸ್ಕರ ಯಾವುದೇ ವೇದಿಕೆಗಳನ್ನ ಕ್ರಿಯೇಟಿವಿಟಿ ಮಾಡಲ್ಲ. ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡಿದೀವಿ, ಇದು ಒಳ್ಳೆ ಒಂದು ವೇದಿಕೆಯನ್ನ ಹಾಕಿ ಕೊಟ್ಟಿದ್ದೀವಿ. ದಯವಿಟ್ಟು ಈ ಒಂದು ವೇದಿಕೆಗೆ ದಯವಿಟ್ಟು ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಹಳ್ಳಿ ರೈತರು, ಯುವಕರು ಹೆಚ್ಚಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ನಮ್ಮ ತೂಬಗೆರೆ ಹೋಬಳಿಯ ಎಲ್ಲ ಗ್ರಾಮದ ಯುವಕರು ಎಸ್ಪೆಷಲಿ, ಆ ನಂತರ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗೌರಿಬಿದನೂರು ನಗರದ ಕೆಂಪೇಗೌಡ ವೃತ್ತದಲ್ಲಿ ಸಾಕಷ್ಟು ವಾಹನಗಳ ದಟ್ಟಣೆ. ರಾತ್ರಿಯಾದರೆ ಈ ರಸ್ತೆಯಲ್ಲಿ ಸಂಚರಿಸಲು ಕಷ್ಟಕರ.
ಹಾಗಂತ ಈ ರಸ್ತೆ ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿಲ್ಲ, ಬದಲಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡೇ ಇದೆ. ಸುಮಾರು ಸಾರ್ವಜನಿಕರು ಇದೇ ರಸ್ತೆ ಅವಲಂಬಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ರಸ್ತೆಯ ಕೆಂಪೇಗೌಡರ ವೃತ್ತದಲ್ಲಿ ಹೈಮಾಸ್ ದೀಪ ಸಂಸದರ ಅನುದಾನದಲ್ಲಿ ಹಾಕಿಸಿ ಇಲ್ಲಿನ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗೌರಿಬಿದನೂರು ನಗರದ ರಸ್ತೆಯಲ್ಲಿ ಹಗಲಿನಲ್ಲಿ ವಾಹನ ದಟ್ಟಣೆ, ರಾತ್ರಿಯಾದರೆ ಸಂಚರಿಸಲು ಕಷ್ಟ. ಇಂತಹ ರಸ್ತೆಯಲ್ಲಿ ಸುಲಭ ಸಂಚಾರಕ್ಕಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೆಂಪೇಗೌಡ ವೃತ್ತದಲ್ಲಿ ಹೈಮಾಸ್ ದೀಪ ಸಂಸದರ ಅನುದಾನದಲ್ಲಿ ಹಾಕಿಸಿ ಈ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಬಿಜೆಪಿ ತಾಲೂಕು ಕಾರ್ಮಿಕ ಕೋಷ್ಟಕದ ಅಧ್ಯಕ್ಷ ರಮೇಶ್ ಹೇಳಿದರು. ಬೆಳಕು ಇಲ್ಲದೆ ಈ ರಸ್ತೆಯಲ್ಲಿ ಹಲವಾರು ಅಪಘಾತಗಳು ನಡೆಯುತ್ತಿತ್ತು. ಅವುಗಳನ್ನು ತಪ್ಪಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೈಮಾಸ್ ದೀಪ ಅಳವಡಿಸುವ ಮೂಲಕ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಗರದ ಮುನ್ಸಿಪಲ್ ಕಾಲೇಜಿನ ಆವರಣದಲ್ಲಿಯೂ ಹೈಮಾಸ್ ದೀಪ ಅಳವಡಿಸಿ ಅಲ್ಲಿನ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ ಸನ್ಮಾನ್ಯ ಕೆ ಸುಧಾಕರ್ ಅವರ ಇದರಿಂದ ಸುಮಾರು ವರ್ಷಗಳಿಂದ ಇಲ್ಲಿ ತುಂಬ ಕತ್ಲಿತ್ತು. ಇಲ್ಲಿ ಒಂದು ಅದೆಳ್ಳಿರ್ಬೋದು, ಆಮೇಲೆ ಬೈಪಾಸ್ ಹೋಗಿರ್ಬೋದು, ಮತ್ತು ಮಧುಗಿರಿ ಕಡೆ ಹೋಗೋ ಕಡೆ ದಾರಿ ಬೈಪಾಸ್ ರೋಡಿದೆ, ತುಂಬ ಕತ್ಲಿತ್ತು. ಟೂ ವೀಲರ್ ಓಡಾಡೋದಕ್ಕೆ ಮತ್ತು ಗಾಡಿ ನಿಲ್ಲಿಸ್ಕೊಡೋದು ಸ್ವಲ್ಪ ಇಕ್ಕಟ್ಟಾಗಿ ತುಂಬ ಗಾಡಿಗಳೆಲ್ಲ ಇದಿರೋದಕ್ಕೆ ತುಂಬ ಕತ್ಲಿತ್ತು. ತುಂಬ ತೊಂದರೆ ಅನುಭವಿಸ ಸುಮಾರು ವರ್ಷಗಳಿಂದ. ಇದು ಸಂಸದರು ಸುಧಾಕರ್ ಅವರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ನಮ್ಮ ನಗರಾಧ್ಯಕ್ಷರಾದಂಥ ನಮ್ಮ ಬಿಜೆಪಿ ನಗರಾಧ್ಯಕ್ಷರಾದಂಥ ಮೋಹನ್ ಅವರು ಕೂಡ ಇದಕ್ಕೆ ತುಂಬ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಆಶ್ವೇಜ ಶುಕ್ಲ ಸಪ್ತಮಿಯಂದು ಅಷ್ಟಮಿ ನವಮಿಯ ಪೂಜೆಯ ಪಡೆದು ಜಿಎಂ ಶ್ರೀಧರ್ ಅವರು ಅಧ್ಯಕ್ಷರು, ಹೂವಿನ ವರ್ತಕರ ಸಂಘ, ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ರೈತ ಹೋರಾಟಗಾರರು, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು, ಮುಷ್ಟೂರು ಗ್ರಾಮ ಚಿಕ್ಕಬಳ್ಳಾಪುರ ರವರಿಂದ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಸಮಾಜ ಸೇವಕರು ಹಾಗೂ ವಿದ್ಯಾರ್ಥಿಗಳ ಕಣ್ಮನಿ ಬಿಜೆಪಿ ಯುವ ಮುಖಂಡರಾದ ಸಂದೀಪ್ ಬಿ ರೆಡ್ಡಿ ಅವರಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829.
ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಳು ಬಿದ್ದ ಚಿತ್ರಾವತಿ ಡ್ಯಾಂ ವಸತಿ ಗೃಹಗಳು, ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಪೋಲು. ನಿರ್ವಹಣೆ ಇಲ್ಲದೆ ವಸತಿ ಗೃಹಗಳ ಅವಸಾನಕ್ಕೆ ಸಾರ್ವಜನಿಕರ ಆಕ್ರೋಶ. ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮನ. ನಿವೃತ್ತ ನ್ಯಾಯಾಧೀಶ ಗೋಪಾಲಗೌಡರ ಹುಟ್ಟುಹಬ್ಬದ ಹಿನ್ನೆಲೆ ಪವನ್ ಕಲ್ಯಾಣ್ ಆಗಮನ. ಚಿಂತಾಮಣಿ ತಾಲೂಕಿನಲ್ಲಿ ಸಿದ್ಧವಾಗುತ್ತಿದೆ ಬೃಹತ್ ವೇದಿಕೆ. ಉಚಿತ ಮೊಬೈಲ್ ಪೌಚ್ ಸ್ಕ್ರೀನ್ ಗಾರ್ಡ್ ಘೋಷಣೆಗೆ ಅಂಗಡಿಗೆ ಮುಗಿಬಿದ್ದ ಜನ. ದಸರಾ ಆಯುಧ ಪೂಜೆ ಹಿನ್ನೆಲೆ ಉಚಿತ ಆಫರ್. ತಮ್ಮ ಅಂಗಡಿ ಪೋಸ್ಟ್ ಶೇರ್ ಮಾಡಿದರೆ ಉಚಿತ ಆಫರ್. ಸಿಟಿವಿ ನ್ಯೂಸ್ ಕಚೇರಿಯಲ್ಲಿ ನವರಾತ್ರಿಯ ಆಯುಧ ಪೂಜೆ ಸಂಭ್ರಮ. ಕ್ಯಾಮೆರಾ, ಕಂಪ್ಯೂಟರ್ಗಳಿಗೆ ವಿಶೇಷ ಪೂಜೆ. ವರದಿಗಾರರು ಸೇರಿ ಸಿಟಿವಿ ನ್ಯೂಸ್ ಸಿಬ್ಬಂದಿ ಪೂಜೆಯಲ್ಲಿ ಭಾಗಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.